ಪೊಲೀಸರ ನಿರ್ಲಕ್ಷ್ಯದಿಂದ ಬಿತ್ತು ಮತ್ತೊಂದು ಹೆಣ. ಗಸ್ತಿನ ಪೊಲೀಸರಿಗೆ ಉಂತೂರಮ್ಮನ ದೇವಸ್ಥಾನ ನಿದ್ರೆಯ ತಾಣ. ಹತನಾಗಿ ಬಿಟ್ಟ ಏನಾಯ್ತೆಂದು ನೋಡಲೋದ ಮಹಾದೇವಣ್ಣ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇದೇ ತಿಂಗಳ 6ನೇ ತಾರೀಕು ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿ ಒಂದು ಕೊಲೆಯಾಗಿತ್ತು. ಯೋಗೇಶ್ ಎಂಬ ವ್ಯಕ್ತಿಯನ್ನು ಮನೋಜ್ ಪಟೇಲ್, ನಂದನ್ ಸೇರಿದಂತೆ ಕೆಲವರು ಹತ್ಯೆ ಮಾಡಿ ಪರಾರಿಯಾಗಿದ್ದರು. ಅದಾದ ಬೆನ್ನಲ್ಲೇ ಕೆಲವೇ ದಿನಗಳಲ್ಲಿ ಆರೋಪಿಗಳನ್ನ ಬಂಧಿಸಿದ್ವಿ ಅಂತ ಹೇಳಿ ಪೊಲೀಸರು ತಮ್ಮ ಬೆನ್ನನ್ನು ತಟ್ಕೊಂಡಿದ್ರು. ಆದರೆ ಇವತ್ತು ಮುಂಜಾನೆ 3:30ರಿಂದ 4 ಗಂಟೆಯ ನಡುವೆ ಕಿರುಗಾವಿಲಿನ ಮಹದೇಶ್ವರ ಹೋಟೆಲ್ನ ಮಾಲೀಕ ಮಹಾದೇವಪ್ಪ ಅವರ ಕೊಲೆಯಾಗಿದೆ. ಮಹಾದೇವಪ್ಪ ಕೊಲೆಯಾಗುವಂಥ ವ್ಯಕ್ತಿ ಏನಲ್ಲ, ಆತ ತುಂಬ ಸಭ್ಯಸ್ಥ. ಕಳೆದ 30 ವರ್ಷಗಳಿಂದ ಅಲ್ಲಿ ಹೋಟೆಲ್ ನಡೆಸ್ಕೊಂಡಿದ್ದಂಥವರು. ಆದರೂ ಕೊಲೆಯಾಗಿದೆ. ಯಾಕೆ ಅಂತೀರಾ? ಇಂದು ಮುಂಜಾನೆ 3:30ರಿಂದ 4 ಗಂಟೆ ಸಮಯದಲ್ಲಿ ಕೆಲವು ದರೋಡೆಕೋರರು ಮಹಾಲಕ್ಷ್ಮಿ ಜ್ಯುವೆಲರ್ಸ್ನ ಲೂಟಿ ಮಾಡಲಿಕ್ಕೆ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಾದೇವಪ್ಪ ತನ್ನ ಹೋಟೆಲ್ನ ಕಾರ್ಯ ಆರಂಭಿಸಲಿಕ್ಕೆ ಮುಂದಾಗಿದ್ದು, ಪಕ್ಕದಲ್ಲಿ ಏನೋ ಸೌಂಡ್ ಆಗ್ತಿದೆಯಲ್ಲ ಅಂತ ಹೊರಗೆ ಬಂದಿದ್ದಾರೆ. ತಾವೆಲ್ಲಿ ಸಿಕ್ಬಿಡ್ತೀವಿ ಅನ್ನೋ ಆತಂಕದಿಂದ ಆ ದುಷ್ಕರ್ಮಿಗಳು ಮಹಾದೇವಪ್ಪ ಅವರ ಮೇಲೆ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಕಿರ್ಗಾವ್ನಲ್ಲಿ ದರೋಡೆಗಳು, ಕಳ್ತನಗಳು ನಿರಂತರವಾಗಿ ನಡೀತಿವೆ. ಇದಕ್ಕೆ ಕಾರಣ ಪೊಲೀಸರ ನಿರ್ಲಕ್ಷ್ಯ. ಅದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಅಂದ್ರೆ, ರಾತ್ರಿ ಗಸ್ತಿಗೆ ಬಂದಿದ್ದಂತ ಇಬ್ಬರು ಪೇದೆಗಳು ಪಟ್ಟಣದ ಉಂತೂರಮ್ಮ ದೇವಸ್ಥಾನದ ಬಳಿ ನಿದ್ರೆಗೆ ಜಾರಿದ್ರಂತೆ. ಸಂಬಂಧಪಟ್ಟಂತೆ ಅವರ ಪಕ್ಕದಲ್ಲೇ ಮಲಗಿದ್ದ ವ್ಯಕ್ತಿಯೊಬ್ರು, ಅವ್ರ ಹೆಸರು ಕೂಡ ಮಹಾದೇವು ಅಂತ, ಅವರೇ ಹೇಳ್ತಾರೆ ಕೇಳಿ. 2 ಗಂಟೆ 20 ನಿಮಿಷ ನಾನು ಎದ್ದು ಬೈದಿ ಟೀ ಕುಡಿಕೋಮ ಅಂತ. ಆಮೇಲೆ ಪೊಲೀಸ್ನವ್ರು ಇಬ್ರು ಇಲ್ಲಿ ಮಲಗಿದ್ರು ಉಂತೂರಮ್ಮ ದೇವಸ್ಥಾನ ಪಡ್ಸಲ್ಲಿ. ನಾನು ಅವ್ರ ತಂಡಲ್ಲಿ ಮಲಗಿದ್ದಿ. ಆಮೇಲೆ ಎದ್ದೋದೆ ಸಳಿದ್ರೆ ತಡಿಕಾಗ್ನದೆ ಮಲಗೋದಿ. ಆಮೇಲೆ ಹೋಗಿ ಟೀ ಕುಡಿಕ್ ಹೋಯ್ತು. ಅಲ್ಲಿ ಮಾದೇವಪ್ಪನವ್ರದ್ದು ಗೊತ್ತಾಯ್ತು. ಇನ್ನು ಕಿರ್ಗಾವಲು PSI ರವಿಕುಮಾರ್ ಅವರು ಯಾವತ್ತು ಕಿರ್ಗಾವ್ನಲ್ಲಿ ವಾಸ ಇರೋದಿಲ್ಲ, ಎಲ್ಲೆಲ್ಲೋ ಇರ್ತಾರೆ. ಅವ್ರಿಗೆ ಬೇಕಾದ ಜಾಗಗಳನ್ನ ನೆಮ್ಮದಿಯಾಗಿ ಕಾಲ ಕಳೆಯೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಜನ ಮಾತನಾಡ್ತಿದ್ದಾರೆ. ಇನ್ನು CPI ಶ್ರೀಧರ್ ಕೂಡ ಮೈಸೂರಿನಲ್ಲಿ ಮನೆ ಮಾಡಿಕೊಂಡು ಅಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಾರಂತೆ. ಪೊಲೀಸ್ ಅಧಿಕಾರಿಗಳು ಮಾಡುವ ಸಾಕಷ್ಟು ಅನಾಚಾರಗಳು, ನಿರ್ಲಕ್ಷ್ಯಗಳ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಮಳವಳ್ಳಿ ಕ್ಷೇತ್ರದ ಶಾಸಕರಿಗೆ ಅದೇನೋ ಪ್ರೀತಿ. ಹಾಗಾಗಿ ಅವ್ರು ಯಾರನ್ನೂ ಕೂಡ ಅವ್ರು ಬಿಟ್ಕೊಡ್ಲಿಕ್ಕೆ ಮುಂದಾಗಿಲ್ಲ. ಇನ್ನು ಎಷ್ಟು ಹೆಣಗಳನ್ನ ಬೀಳಿಸ್ಬೇಕು ಅಂತ ಕಾಯ್ತಿದ್ದಾರೋ ಮಳವಳ್ಳಿ ಶಾಸಕರು ಕಾದು ನೋಡಬೇಕಿದೆ. ಒಂದು ದುರ್ಘಟನೆ ಏನಿಲ್ಲ. ಅವರು ಮಾದೇವಪ್ಪ ಅಂತ ಮೂಲ ಮರಳಿಯವರು. ನಮ್ಮ ಜಾಗಕ್ಕೆ ಬಂದು 30 ವರ್ಷದಿಂದ ಹೋಟ್ಲು ಮಾಡ್ಕೊಂಡು ಜೀವನ ನಡೆಸ್ತಿದ್ರು, ಬದುಕಿದ್ರು ಚೆನ್ನಾಗಿ. ಈ ದುರಂತ ನಡೆದಿರೋದು ನಮ್ಗೆ ಬಹಳ ನೋವಾಗಿದೆ. ಯಾವಾಗ ಸರಿ ಘಟನೆ ನಡೆದಿತ್ತು? ಬೆಳಿಗ್ಗೆ 3:30ರಿಂದ 4 ಗಂಟೆ ಒಳಗೆ ನಡೆದಿದೆ. ಅಂದ್ರೆ ಸರ್ ಏನ್ ಕಾರಣ ಸರ್ ಈ ಘಟನೆ ನಡೀಲಿಕ್ಕೆ? ಘಟನೆ ನಡೀಲಿಕ್ಕೆ ಪಕ್ಕದ ಹೋಟ್ಲು, ಪಕ್ಕ ಅಂಗಡಿಲಿ ಒಂದು ಚಿಲ್ಲರೆ ಅಂಗಡಿ ಇತ್ತು, ಜ್ಯುವೆಲರಿ ಅಂಗಡಿ ಇತ್ತು. ಅಲ್ಲಿ ಕಳ್ತನ ಮಾಡಕ್ ಬಂದು ಅವರು ಇವರು ನೋಡಿರ್ಬೋದು ಅಂತ ಪಕ್ಕನೆ ಅವ್ರನ್ನ ಮಾದೇವಪ್ಪರು ಹೋಟೆಲ್ ಮಲಗ್ತಾ ಇದ್ರ? ಹೋಟ್ಲಲ್ಲಿ ಮಲ್ತೀನಿ ಸರ್. ನಾವು 2:30ರಿಂದ 3 ಗಂಟೆಗೆ ಎದ್ದು ಬರ್ತಿದ್ವು ಸಣ್ಣ ಪುಟ್ಟ ಕೆಲಸಗಳು ಮಾಡಕ್ಕೆ. ಕೆಲ್ಸಗಳು ಮಾಡೋಕೆ. ಅಲ್ಲಿ ಕಂಪಳ ಆಡ್ಸಿದ್ದಾರೆ, ಹಾಲು ಮಡಗಿದ್ದಾರೆ. ಹೊರಗಡೆ ಯಾತ್ಕೋ ಬಂದಿದ್ದಾರೆ ಅಂತ ಕಾಣುತ್ತೆ. ಅವರ ಕಳ್ಳರಿಗೆ ಕಣ್ ಬಿದ್ದು ಅವ್ರನ್ನ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಆ ಅಂಗಡಿ ಕಳ್ತನ ಆಗಿದ್ಯಾ? ಪಕ್ಕದ್ದು ಕಳ್ತನ ಆಗಿದೆ. ಅಂದ್ರೆ ಇವರು ಬೆಳಗಿನ ಜಾವ ಎದ್ದು ಬರ್ಲಾಗೆ ಇವರು ಸಾವಾಗಿದೆ. ಮಾದೇವಪ್ಪನವರು ಕಳೆದ 30 ವರ್ಷದಿಂದ ಕಿರ್ಗಾವಲಲ್ಲಿ ಹೋಟ್ಲು ನಡೆಸ್ಕೊಂಡು ಬಹಳ ಸೌಜನ್ಯವಾಗಿ ಎಲ್ಲರಿಗೂ ಬೇಕಾದಂತ ಒಬ್ಬ ವ್ಯಕ್ತಿಯಾಗಿದ್ರು. ಆದ್ರೆ ದುರದೃಷ್ಟವಶಾತ್ ಏನೋ ಗೊತ್ತಿಲ್ಲ, ಈ ತರ ಘಟನೆ ನಡೆದಿದೆ. ಮಾತ್ರ ಒಳ್ಳೆ ವ್ಯಕ್ತಿ, ಯಾರೇ ಹೋಗ್ಲಿ ದುಡ್ಡಿಲ್ಲ ಅಂತ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಊಟ ತಿಂಡಿ ಕೊಡ್ತಿದ್ದ ಅಂತ ವ್ಯಕ್ತಿ ಇವತ್ತು ಅವ್ನು ಕಳ್ಕೊಂಡು ಬಹಳ ದುಃಖ ಆಗ್ತಾ ಇದೆ. ಜೊತೆಗೆ ಇದ್ರ ಹಿಂದೆ ಏನು ಕೈವಾಡಿದೆ ಅಂತ ಗೊತ್ತಿಲ್ಲ. ಜೊತೆಗೆ ಪೊಲೀಸ್ ವ್ಯವಸ್ಥೆ ಕಿರ್ಗಾವಲು ಬಲವಾಗ್ಬೇಕು. ಪೊಲೀಸ್ ವ್ಯವಸ್ಥೆ ಕಡಿಮೆ ಆಗಿರೋದ್ರಿಂದ, ಮೀಟು ಕಡಿಮೆ ಆಗಿರೋದ್ರಿಂದ ಈ ದುರ್ಘಟನೆ ಕಾರಣ ಆಗ್ತದೆ. ಧನ್ಯವಾದ. ಯಾಕೆಂದ್ರೆ ಸರ್ಕಲ್ ಅಲ್ಲಿ ಯಾವಾಗ್ಲೂ ಒಬ್ರು ಪೊಲೀಸ್ ಇರ್ತಿದ್ರು, ಈಗ ಪೊಲೀಸು ಕಾಣ್ತಾ ಇಲ್ಲ. ಏನ್ ಮಾದಪ್ಪ ಅವ್ರ ಹೋಟ್ಲಲ್ಲಿ ನೀವು ಕೂಡ ಕೆಲಸ ಮಾಡ್ತೀರಾ? ಹೌದು ಸರ್. ಏನ್ ಕೆಲಸ ಮಾಡ್ತೀರಾ? ಅಡಿಗೆ ಕೆಲಸ. ಹೇಳಿ ಸರ್, ಇವತ್ತು ಬೆಳಗಿನ ಜಾವ ಏನ್ ನಡೀತು ಸರ್? ಬೆಳಿಗ್ಗೆ 3:30ಗೆ ಎದ್ದೋಗಿದ್ದಾರೆ. ಇದ್ದೋಗಿ ನಾವು 4 ಗಂಟೆಗೆ ಡೈಲಿ ಹೋಗೋರು. 4 ಗಂಟೆಗೆ ಹೋಯ್ತೀವಿ. ಸೇಟು ಅಂಗಡಿ ಹಂಗಾಗ್ಬಿಟ್ಟಿತ್ತು. ಅದು ನೋಡ್ಬಿಟ್ಟು ಅಣ್ಣ ಅಣ್ಣ ಅಂತ ಕೂಗಿ ಎದೊಳ್ಳಿಲ್ಲ ಅವರು. ಆಗ ಒಳಗ್ ಹೋಗಿ ನೋಡ್ತೀವಿ, ಈ ತರ ಮನಗಿದ್ರು. ನಮ್ಗೂ ಕೂಗಿ ಎದುರಿಸ್ತೀವಿ, ಎದೊಳ್ಳಿಲ್ಲ. ಕೈ ಕಾಲೆಲ್ಲ ತಿಂದು ಎದೊಳ್ಳಿಲ್ಲ. ನನ್ಗೆ ಗಾಬರಿ ಆಗೋಯ್ತು. ಪುನಃ ಓಡ್ ಬಂದವ. ನಮ್ಮ ಹುಡುಗರ್ನ ರುದ್ರಪ್ಪನ
ನಮ್ಮ ಮಾಯಿನ ಕರ್ಕೊಂಡು ಹೋದ್ವಿ ಮನೆಯಿಂದ ಹೋಟ್ಲಿಗೆ ಕರ್ಕೊಂಡೋಗಿ ಇದು ಮಾಡಿದ್ರು. ಅವಾಗ ಇದಾಗ್ಬಿಟ್ಟು ಅಂದ್ರೆ ಅವ್ರಿಗೆ ಏನು ಹಲ್ಲೆ ಮಾಡಿದಾರ ಅವ್ರಿಗೆ? ರಕ್ತ ಬಂದಿತ್ತು ಅವ್ರಿಗೆ? ರಕ್ತ ಒಂದ್ ಸ್ವಲ್ಪ ಗುಂಡೆ ಇದಾಗಿದೆ, ಹಿಂದ್ಗಡೆ ಇದಾಗಿದೆ. ಒಟ್ಟಲ್ಲಿ ಮೆಟ್ಲು ಚಿಮ್ಕವ್ರ ಇನ್ನು ನನ್ನ ಅಭಿಪ್ರಾಯ. 3 ಜನ ಇಬ್ರು ಕೈಲಾಗಲ್ಲ, ಓ, ಅಷ್ಟು ರಕ್ತ ಸಂಚಾರ ಇರಲಿಲ್ಲ, ರಕ್ತ ಅಷ್ಟು ಬಂದಿರಲಿಲ್ಲ, ಬಂದಿರಲಿಲ್ಲ. ಮೆಟ್ರ ಚುಕ್ಕಿದ್ದಾರೆ ಅಂತ ಮೆಟ್ಲು ಚಿಮ್ಕಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.